ಗೌರ್ಮೆಂಟ್ ಅವರು ಮೀಟ್ರ್ ಪಾಸಿಂಗು ಮತ್ತೊಂದು ಎಲ್ಲ ಮಾಡಿಸ್ಕೊತಾರೆ. ಅವರೇ ಆ್ಯಪ್ ಇನ್ಸ್ಟಾಲ್ ಮಾಡಿ ಕೊಡ್ಬೋದು. ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಅವರು ತೊಗೊಂಡ್ರು, ಇವಾಗ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅವರೇ ಮಾಡಬೇಕೇ ವಿನ ನಾವು ಮಾಡೋದಲ್ಲ. ಅದು ನಾವು ಆಟೋ ರೋಡ್ ಮೇಲೆ ಹೋಗೋರು, ನಾವು ಏನು ಮಾಡೋಕ್ಕಾಗ್ತದೆ? ನಮ್ಮ ಚಾಲಕರು ಏನು ಮಾಡಿದ್ದಾರೆ ಇಲ್ಲಿ? ನಮ್ಮ ಚಾಲಕರು ಪಾಪ ಏನೋ ಹೊಟ್ಟೆ ಪಾಡಿಗೆ 10-20 ಇದು ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಹೋದಂಗೆ ನಾವು ಬರೋದು ರೋಡ್ಗೆ. ಅಂಥದ್ದನ್ನು ನಾವು ಇದು ಮಾಡಿಕೊಂಡು ನಮ್ಮ ಮೇಲೆ 5,000 10,000 ಅಂತ ಹೇಳ್ಬಿಟ್ಟು ಪೆನಾಲ್ಟಿಗಳು ಹಾಕ್ಬಿಟ್ರೆ ಎಲ್ಲಿ ಹೋಗೋದು? ನಾವು ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಮಾಡಿಕೊಂಡು ಮೀಟ್ರ್ ಪಾಸಿಂಗ್ ಮಾಡಿಕೊಂಡು FC ಮಾಡಿಕೊಂಡು ನಾವು ಯಾಕೆ ಎಲ್ಲೋ ಬಣ್ಣವ್ರು ಒದ್ಲಾಡಬೇಕು? ನಮಗೂ ಆ ಥರ ವೈಟ್ ಬೋರ್ಡ್ ಕೊಟ್ಬಿಡಿ, ನೀವೇ ಒಂದು ಇದು ಮಾಡಿ. ಸರ್ಕಾರನೇ ಸ್ವತಃ ಒಂದು ಆ್ಯಪ್ ಮಾಡಿದ್ರು. ಸರ್ಕಾರನೇ ಮಾಡಿ ಅಂತಲೇ ನಾವು ಹೇಳೋದು. ನೀವು 10 ರೂಪಾಯಿ ನಿಗದಿಪಡಿಸ್ತಿರೋ 15 ರೂಪಾಯಿ ನಿಗದಿಪಡಿಸ್ತಿರೋ ನೀವೇ ಮಾಡಿ ಸ್ವಾಮಿ. ಅವಾಗ ನಿಮ್ಗೇನು ನಾವು ತಲೆ ಬಾಗಲ್ಲ ಅಂತೀವ? ಅವ್ರು ಬೇರೆಯವ್ರು ಯಾರೋ ಬಂದುಬಿಟ್ಟು ಇಲ್ಲಿಂದ ದುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಗೊಂಡು ಹೋಗ್ಬಿಟ್ಟು ಅಮೇರಿಕಾ ಫಾರಿನ್ನು ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ಮಾಡ್ಕೊಳ್ಳೋ ಬದಲು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಮಾಡ್ಕೊಳ್ರಿ. ಒಂದು ಏನಾದರೂ ಒಳ್ಳೆ ಕೆಲಸಗಳು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಗೌರ್ಮೆಂಟ್ಗೂ ಒಳ್ಳೇದಾಗುತ್ತೆ, ನಮ್ಮ ಚಾಲಕರಿಗನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಪ್ಪ ಅಂತ ಸರ್, ನಮ್ದು ಇವಾಗ ಪ್ರಶ್ನೆ ಅಷ್ಟೇ ಸರ್. ಕಳೆದ ಕೆಲ ದಿನಗಳಿಂದ ಬೆಂಗಳೂರು ಆಟೋ ಚಾಲಕರ ಮೇಲೆ ಒಂದಿಷ್ಟು ಆರೋಪ ಆಪಾದನೆ ಕೇಳಿ ಬರ್ತಾ ಇದೆ. ಹೆಚ್ಚುವರಿ ಹಣ ತೊಗೋತಾರೆ, ಮೀಟರ್ ಮೇಲೆ ಹಣ ತೊಗೋತಾರೆ ಅಂತೇಳಿ. ಇನ್ನೊಂದೆಡೆ ಸರ್ಕಾರ ಅಧಿಕಾರಿಗಳನ್ನು ಬಳಸ್ಕೊಂಡು ಆಟೋ ಚಾಲಕರಿಂದ ವಸೂಲಿ ಕೂಡ ಮಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ನಿಜವಾಗಿ ಹೇಳ್ಬೇಕಂದ್ರೆ ವಸೂಲಿ ಮಾಡ್ತಾ ಇರೋರು ಬೇರೆಯವ್ರು ಮಾಡ್ತಾ ಇರ್ಬೋದು, ನಿಯತ್ತಾಗಿ ಮಾಡ್ತಾ ಇರೋರು ಯಾರೂ ಮಾಡಲ್ಲ. ಮೀಟ್ರ್ ಹಾಕ್ಕೊಂಡು ಹೋಗ್ತೀರಿ, ಬನ್ನಿ ಮೀಟ್ರಿಗೆ ಏನಿದೆ ಅದು ಕೊಡಿ ಅಂತ ಕೇಳ್ತೀರಿ, ಅದು ಬಿಟ್ಟು ನಾವು ಎಕ್ಸ್ಟ್ರಾ ಕೇಳಲ್ಲ. ಇನ್ನೊಂದು ಗೌರ್ಮೆಂಟ್ ಅವರು ಮೀಟ್ರ್ ಪಾಸಿಂಗು ಮತ್ತೊಂದು ಎಲ್ಲ ಮಾಡಿಸ್ಕೊತಾರೆ. ಅವರೇ ಆ್ಯಪ್ ಇನ್ಸ್ಟಾಲ್ ಮಾಡಿ ಕೊಡ್ಬೋದು. ಓಲಾ ಊಬರು ಸಂಸ್ಥೆ ಏನಕ್ಕೆ ಹುಟ್ಟಾಕಿ ಅವ್ರಿಗೆ ಬೇರೆ ಆದೇಶ ಮಾಡಿ ಈ ಕಡೆನೂ ಕೊಡಬೇಕು, ಈ ಕಡೆನೂ ಕೊಡಬೇಕು. ಪ್ರತಿಯೊಂದು ನಾವು ಇನ್ವೆಸ್ಟ್ ಮಾಡಬೇಕು. ಗೌರ್ಮೆಂಟಿಗೆ ನಾವೇ ಎಲ್ಲ ಪ್ರತಿಯೊಂದು ಇನ್ವೆಸ್ಟ್ ಮಾಡಿ ನಾವು ಲಾಸ್ ಆಗ್ತಾಯಿರಿ, ಬಡವರಾಗ್ತಾಯಿರಿ. ಆದರೂ ನಮ್ಮ ಮೇಲೆ ಅಪರಾಧಗಳನ್ನು ಮೇಲೆ ಆಗ್ತಾನೇ ಇದ್ದೀರಾ. ಅದರಿಂದ ಪ್ರಯೋಜನ ಯಾರಿಗೆ? ನಮಗೆ ಲಾಸ್ ಆಗ್ತಿದೆ ವಿನ ಅವ್ರು ಲಾಭ ಮಾಡ್ಕೊತಾರೆ. ಗೌರ್ಮೆಂಟ್ ಸರ್ಕಾರದಿಂದ ನಿಮ್ಗೆ ಏನಾದರೂ ಆಟೋ ಚಾಲಕರಿಗೆ ಅಂತ ಒಂದು ಸಪ್ರೇಟಾಗಿ ಏನಾದರೂ ವ್ಯವಸ್ಥೆ ಇದೆಯಾ? ಏನೂ ಇಲ್ಲ. ಇವ್ರಿಗೆ ಗಾರ್ಮೆಂಟ್ಸಲ್ಲಿ ಅವ್ರಿಗೆ ESA ಇದೆ, ಮತ್ತು ಬೇರೆಯವ್ರಿಗೆಲ್ಲರಿಗೂ ESA ಅದು ಇದೆಲ್ಲ ಇದೆ. ನಮಗೇನೂ ಇಲ್ಲ. ಒಂದು ಅನಾರೋಗ್ಯ ಆಯ್ತು ಅಂದರೆ ನಮ್ಗೆ ಹಾಸ್ಪಿಟ್ಲಿಗೆ ಕೊಡಬೇಕಂದ್ರೆ ನಾವು ಸಾಲ ಮಾಡಬೇಕು, ಇಲ್ಲ ಒಂದು ರೋಡಿಗೆ ಬಿಡಬೇಕು. ಏನೋ ಬಂದು ನೋಡ್ತಾರ ಗೌರ್ಮೆಂಟಲ್ಲಿ ಅನ್ನೋದು ಎಲ್ಲ ಸುಮ್ಮನೆ ಇದೆ, ಏನೂ ಇಲ್ಲ. ಅಂದರೆ ಓಟ್ ಬಂದಾಗ ಅಷ್ಟೇ ಭರವಸೆ ಕೊಟ್ಟು, ಓಟ್ ಬಂದಾಗ ಮಾತ್ರ ನಾವು ನೆನಪಾಗ್ತದೆ. ಓಟ್ ಬೇಕಲ್ಲ, ಸೀಟ್ ಬೇಕು ಅಷ್ಟೇ. ಸರ್ಕಾರಕ್ಕೆ ಏನಾದರೂ ತಾವು ಮನವಿ ಮಾಡುವಂಥದ್ದು ಏನಾದರೂ ಇದೆ? ಮನವಿ ಮಾಡಬೇಕಂದ್ರೆ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು. ನ್ಯಾಯ ನೀತಿಯಿಂದ ಏನು ಮಾಡಬೇಕು. ಯಾಕಂದರೆ ಅವರು ಕಾನೂನಲ್ಲಿ ಕುಂತ್ಕೊಂಡು ಸೀಟಲ್ಲಿದ್ದಾರೆ. ಅವ್ರು ಏನು ಮಾಡಬೇಕು ಏನು ಮಾಡಬೇಡ ಅವ್ರಿಗೆ ಗೊತ್ತಿದೆ ಪ್ರತಿಯೊಂದು. ಇವಾಗ ಅವ್ರ ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಅವರು ತೊಗೊಂಡ್ರು, ಇವಾಗ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅವರೇ ಮಾಡಬೇಕೇ ವಿನ ನಾವು ಮಾಡೋದಲ್ಲ. ಅದು ನಾವು ಆಟೋ ರೋಡ್ ಮೇಲೆ ಹೋಗೋರು, ನಾವು ಏನು ಮಾಡೋಕ್ಕಾಗ್ತದೆ? ಮೀಟರ್ ಮೇಲೆ ಹಣ ತೊಗೋತಾರೆ ಅಂತ ಹೇಳಿ ಪ್ರಯಾಣಿಕರಿಂದ ಹೆಚ್ಚುವರಿ ಹಣ ತೊಗೋತಾರೆ ಅಂತ ಹೇಳಿ ಒಂದು ಆರೋಪ ಇದೆ ಆಟೋ ಚಾಲಕರ ಮೇಲೆ. ಇದು ಮೊದಲಿಂದನೂ ಆರೋಪ ಅಂತ ಇತ್ತು, ಆದರೆ ಇವಾಗ ಈ ಆರೋಪ ಸ್ವಲ್ಪ ಜಾಸ್ತಿನೇ ಕೇಳಿ ಬರ್ತಾ ಇದೆ. ಈ ಓಲಾ ಊಬರ್ ಎಲ್ಲ ಸಂಸ್ಥೆಯಿಂದ ಬರ್ತಾರೆ ಸರ್, ನಮ್ಮೇಲಿಂದ ಏನೂ ಇಲ್ಲ. ನಾವು ಹೋಗ್ಬಿಟ್ಟು ಇಷ್ಟು ಕೊಡಿ ಸರ್ ಅಂತ ಯಾರನ್ನೂ ಕೇಳಿಲ್ಲ. ಆ ಆ್ಯಪಲ್ಲಿ ಏನು ತೋರಿಸ್ತಿದೆ ಅದೇ ಕೊಡ್ತಾ ಇರೋದು. ಆ ಆ್ಯಪೇ ಬೇಡ ಅಂತ ನಮ್ಗೆ ಎಲ್ಲಿಂದ ಇದಾಗ್ತದೆ? ನಾವು ಮೀಟ್ರ್ ನೋಡಿ ಮೀಟ್ರ್ ಹಾಕ್ತೀರಿ, 35 ರೂಪಾಯಿ 30 ಏನಿದೆ ಅದು ತೋರಿಸ್ತದೆ. ಅದೇ ನಾವು ಕೇಳ್ತಾ ಇದ್ದೀರಿ. 2 ಕಿಲೋಮೀಟ್ರ್ 30 ರೂಪಾಯಿ, 15 ರೂಪಾಯಿ ಕಿಲೋಮೀಟ್ರಿಗೆ. ಅದೇ ನಾವು ಕೇಳ್ತಾ ಇರೋದು. ಅವ್ರ ಹತ್ರದಿಂದ ನಾವೇನು ಎಕ್ಸ್ಟ್ರಾ ಬೆನಿಫಿಟ್ ಏನು ಕೇಳ್ತಲ್ಲ. ನಮಗೆ ಬೇಡ, ಗೌರ್ಮೆಂಟಿಂದ ಏನು ಬಂದಿದೆ ಅದೇ ಸಾಕು ನಮಗೆ. ಫಸ್ಟ್ ಆಫ್ ಆಲ್ ನಾವು ಕೇಳೋದು ಒಂದೇ, ಈ ಥರ ನಮಗೆ ಟಾರ್ಚರ್ಗಳು ಕಮ್ಮಿ ಮಾಡಿಬಿಟ್ರೆ ನಾವು ಬದುಕ್ಬೋದು. ಇದು ಮಾನಸಿಕ ತುಂಬ ಟಾರ್ಚರ್ ಆಗ್ತಿದೆ. ಇದರಿಂದ ಏನೇ ಆದರೂ ತೊಂದರೆ ಗೌರ್ಮೆಂಟೇ ಹೊಣೆ ಆಗ್ತಾರೆ, ಜವಾಬ್ದಾರಿ. ಸರ್ಕಾರ ಕೂಡ ಅಧಿಕಾರಿಗಳನ್ನು ಬಳಸ್ಕೊಂಡು ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ನಡೆಸಿ. ಹೌದು, ಖಂಡಿತ. ನಮ್ಮನ್ನು ತುಂಬ ಜವಾಬ್ದಾರಿಯಿಂದ ನೋಡ್ತಾ ಇರೋದು. ಒಂಥರ ಏನು ಹೇಳೋಕ್ಕಾಗ್ದಿರಂಗಿದೆ. ಅವರೇ ಅರ್ಥ ಮಾಡ್ಕೊಬೇಕು. ಮಾನಸಿಕವಾಗಿ ಎಲ್ಲ ತೊಂದರೆ ಅವರೇ ಕೊಡ್ತಾ ಇರೋದು ನಮಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೆಸರು? ಶ್ರೀರಾಮ್ ರೆಡ್ಡಿ ಸರ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಆಟೋ ಓಡಿಸ್ತಾ ಇದೆ ಸರ್? ಸರ್ ನಮ್ಮದು ಬಂದುಬಿಟ್ಟು 89 DL. ಸುಮಾರು ನಮ್ಮದು 38-39 ವರ್ಷ ಎಕ್ಸ್ಪೀರಿಯೆನ್ಸು. ಮಿನಿಮಮ್ಮು 2 ರೂಪಾಯಿ 80 ಪೈಸೆಯಿಂದ ಆಟೋ ನೋಡಿರೋನು ನಾವು. ಸರ್, ಇವಾಗ ತಾವು ಹೇಳ್ತಾ ಇದ್ದೀರಿ 30 ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ ಅಂಥೇಳಿ. ಕಳೆದ ಕೆಲ ದಿನಗಳಿಂದ ಈ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮೇಲೆ ಒಂದು ಆರೋಪ ಬರ್ತಾ ಇದೆ ಸರ್. ಹೆಚ್ಚುವರಿ ಹಣ ತೊಗೋತಾ ಇದ್ದಾರೆ, ಮೀಟರ್ ಮೇಲೆ ಎಕ್ಸ್ಟ್ರಾ ತೊಗೋತಾ ಇದ್ದಾರೆ ಅಂಥೇಳಿ.
ಇದಕ್ಕೆ ಪೂರಕ ಆಗುವಂತೆ ಸರ್ಕಾರನೂ ಕೆಲವೊಂದು ಕ್ರಮ ತಗೋತಾ ಇದೆ, ಆಟೋ ಚಾಲಕರ ಮೇಲೆ ದಂಡ ಹಾಕ್ತಾ ಇದೆ. ತಾವೇನು ಹೇಳ್ತೀರಿ ಸರ್ ಈ ಬೆಳವಣಿಗೆ ಬಗ್ಗೆ? ಸರ್, ನಾವು ನೋಡ್ದಂಗೆ ನಮಗೆ ಗೌರ್ಮೆಂಟ್ನವ್ರು ಮೀಟ್ರ್ ಅಂತ ಕೊಟ್ಟಿದ್ದಾರೆ, ಹೌದಲ್ಲ? ಆ ಮೀಟ್ರಿಗೆ ನಾವು 2 ರೂಪಾಯಿ 80 ಪೈಸೆಯಿಂದ ಸೇವೆ ಮಾಡ್ತಾಯಿದ್ದೀವಿ. ಆವಾಗ 2 ಕಿಲೋಮೀಟ್ರ್ ನಾವು ಹೋಗ್ಬೇಕಾದ್ರೆ ರೋಡಲ್ಲಿ ಬಂದುಬಿಟ್ಟು ಹಣ ವಾಪಸ್ ಬರ್ತೀರಾ ಅಂತ ಕೇಳ್ತಾಯಿದ್ರು ಪ್ಯಾಸೆಂಜರ್. ನಾವು ಅವ್ರು ಬಿಟ್ಟು ರಿಟರ್ನ್ ಬರೋ ತನಕ ಇದ್ದುಬಿಟ್ಟು ನಾವು ಕರ್ಕೊಂಡು ಹೋಗಿದ್ದೀವಿ. ಯಾಕೆಂದರೆ ಪಾಪ ಅವರು ಅಲ್ಲಿವರೆಗೂ ಕಾಯ್ತಾಯಿದ್ರು. ಇವಾಗ ಈ ಓಲಾ ಊಬರ್ ಇವೆಲ್ಲ ಬಂದುಬಿಟ್ಟು ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಅದ್ರಾಗೂ ಇವಾಗೆಲ್ಲ ಆಪ್ಗಳಾಗ ನಾವು ರೋಡಲ್ಲಿ ಅಂತಂದರೆ ಯಾರೂ ಬರಲ್ಲ, ಮನೆ ಒಳಗಡೆಯಿಂದನೇ ಬುಕ್ ಮಾಡ್ತಾರೆ. ಗಾಡಿ ಹೋಗಿ ಅಲ್ಲಿ 5 ನಿಮಿಷ 10 ನಿಮಿಷ ಆದಮೇಲೆ ಅವ್ರು ಬರ್ತಾರೆ. ಅದೊಂದು. ಇವಾಗ ನಾವು ಓಲಾ ಊಬರ್ ಅಂತ ಹೋದ್ಮೇಲೆ ಇವಾಗ ಈ ಆರ್ ಟಿ ಒ ಅಧಿಕಾರಿಗಳು ಏನು ಕೇಸ್ ಆಗ್ತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವೇನು ಆಪ್ ಮಾಡಿದ್ದೀವ? ನಮ್ಮ ಮೊಬೈಲಲ್ಲಿ ಏನಾದರೂ ಆಪ್ ಇದೆಯಾ? ಏನೂ ಇಲ್ವಲ್ಲ. ಅದು ಮಾಡೋದು ಎಲ್ಲೋ ಇದು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ಇದು ಆಕ್ಷನ್ ತಗೊಳ್ಳೋದು ಬಿಟ್ಬಿಟ್ಟು ನಮ್ಮ ಚಾಲಕರು ಏನು ಮಾಡಿದ್ದಾರೆ ಇಲ್ಲಿ? ನಮ್ಮ ಚಾಲಕರು ಪಾಪ ಏನೋ ಹೊಟ್ಟೆ ಪಾಡಿಗೆ 10-20 ಇದು ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಹೋದಂಗೆ ನಾವು ಬರೋದು ರೋಡ್ಗೆ. ಅಂಥದ್ದನ್ನು ನಾವು ಇದು ಮಾಡಿಕೊಂಡು ನಮ್ಮ ಮೇಲೆ 5,000 10,000 ಅಂತ ಹೇಳ್ಬಿಟ್ಟು ಪೆನಾಲ್ಟಿಗಳು ಹಾಕ್ಬಿಟ್ರೆ ಎಲ್ಲಿ ಹೋಗೋದು? ಒಬ್ಬ ಆಟೋ ಚಾಲಕ ಸಂಸಾರ ಮಾಡಬೇಕು ಅಂದರೆ ಮಿನಿಮಮ್ 25,000-30,000 ರೂಪಾಯಿ ಅವ್ನ ಮನೆ ಫ್ಯಾಮ್ಲಿಗೆ ಬೇಕು. ಮಕ್ಕಳದಾಗಲಿ, ಫೈನಾನ್ಸ್ದಾಗಲಿ, ಮತ್ತೊಂದಾಗಲಿ ಮನೆ ಬಾಡಿಗೆ ಎಲ್ಲನೂ ನಿವಾರಿಸಬೇಕು ಅಂತಂದರೆ ನನ್ನ ಸರ್ವೀಸು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತಲ್ಲ, ನಾನೇನು ಗೊತ್ತಿಲ್ಲದೆ ಇರೋದು ಹೇಳ್ತಾ ಇಲ್ಲ. ನನ್ನ ಸರ್ವೀಸಲ್ಲಾಗಿರೋ ನನ್ನ ಅನುಭವಗಳು ಹೇಳ್ತಾ ಇದ್ದೀನಿ. ಆವತ್ತಿಂದ ನಮಗೆ ಏನಂದರೆ ಏನೂ ಇರಲಿಲ್ಲ. ಓಲಾ ಊಬರ್ ಗೊತ್ತಿರಲಿಲ್ಲ. ಮೀಟ್ರ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಅವ್ರಿಗೆ ಖುಷಿ ಇದ್ದರೆ ಒಂದು 10 ರೂಪಾಯಿ ಕೊಡ್ಬೋದು, ಇಲ್ಲ ಅಂತಂದರೆ ಇದು ಮಾಡ್ಕೊಂಡು ಹೋಗ್ಬೋದು. ಅಂಥದ್ರಾಗ ಈ ಓಲಾ ಊಬರ್ ಇವಾಗೆಲ್ಲ ಬಂದುಬಿಟ್ಟು ಬೈಕ್ ಟ್ಯಾಕ್ಸಿ ಅಂತ ಯಾವುದೋ ಬಂತು. ಅದು ಯಾವನು ಮಾಡಿದ್ನೋ, ಮಾಡಿರೋನ್ನ ಇಟ್ಕೊಳ್ಳಲ್ಲ. ಅದೇನು ಹೇಳ್ತಾರಲ್ಲ, ತಿಂದಿರೋನ ಇದು ಮಾಡಿಬಿಟ್ಟು ಮುತ್ತಿಗೊರೆಸ್ಬಿಟ್ಟು ಅವ್ರ ಮೇಲೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಮಾಡಿದೋದಕ್ಕೆ ಇವ್ರು ಬೈಕ್ ಟ್ಯಾಕ್ಸಿ ಏನು ಇದೈತೆ ಅದರಲ್ಲಿ? ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ಓಕೆ ಒಪ್ಕೊಳ್ಳೋಣ. ನಾವು ಟ್ಯಾಕ್ಸ್ ಕಟ್ಕೊಂಡು, ಇನ್ಶೂರೆನ್ಸ್ ಮಾಡಿಕೊಂಡು, ಮೀಟ್ರ್ ಪಾಸಿಂಗ್ ಮಾಡಿಕೊಂಡು, FC ಮಾಡಿಕೊಂಡು ನಾವು ಯಾಕೆ ಎಲ್ಲೋ ಬಣ್ಣವ್ರು ಬದಲಾಡಬೇಕು? ನಮಗೂ ಆ ಥರ ವೈಟ್ ಬೋರ್ಡ್ ಕೊಟ್ಬಿಡಿ, ಅವರು ಓಡಿಸ್ಕೊಳ್ಳಿ, ನಾವು ಓಡಿಸಿ ವೈಟ್ ಬೋರ್ಡು. ನಮಗೂ ಅವಾಗ ಯೂನಿಫಾರ್ಮ್ ಕೇಳಲ್ಲ. ಯಾಕಂದರೆ ಯೂನಿಫಾರ್ಮ್ ಹಾಕಿಲ್ಲ ಅಂತಂದರೆ ಪೆನಾಲ್ಟಿ, ಹೌದರಲ್ಲ? ಪೆನಾಲ್ಟಿ ಇದೆಯೇ ಇಲ್ಲವೋ? ಅದು ಗೌರ್ಮೆಂಟಲ್ಲಿ ಪೆನಾಲ್ಟಿ ಇದೆ. ಯೂನಿಫಾರ್ಮ್ ಇಲ್ಲ ಅಂತ ಒಂದು ಕೈ ಅಡ್ಡ ಹಾಕ್ತಾರೆ, ನೋಡಪ್ಪ ಡಾಕ್ಯುಮೆಂಟ್ಸ್ ತಗೊಬ ಅಂತಾರೆ. ಅವ್ರಿಗೇನು ಕೇಳ್ತಾರೆ? ಹಂಗಾಗ್ಬಿಟ್ಟು ನಮ್ಮ ಇವಾಗ ಬಂದಿರೋ ಸಮಾಜದಲ್ಲಿ ಭಾರಿ ವರ್ಸ್ಟ್ ಆಗಿಬಿಟ್ಟೈತೆ. ನಾವು ಹಿಂದ್ಗಡೆ ಇದ್ದವರು ಅಂತ ಹೇಳ್ಬಿಟ್ಟು ನಮ್ಮ ಸರ್ವೀಸ್ಗೆ, ಇವಾಗ ಬಂದಿರೋ ಸರ್ವೀಸ್ಗೆ ಏನಂದರೆ ಏನೂ ಇಲ್ಲ. ಅಂದರೆ ಸರ್ಕಾರ ಸರ್ ಇವಾಗ ಈ ಅಧಿಕಾರಿಗಳನ್ನು ಬಳಸ್ಕೊಂಡು ವಸೂಲಿಗೆ ನಿಂತಿದೆಯಾ ಅಂತ? ಹೌದು ಸರ್, ಖಂಡಿತ. ಅದು ಯಾಕಂತಂದರೆ ಅದು ಇದು ಮಾಡ್ಕೊಂಡು ಇವಾಗ ಪೆನಾಲ್ಟಿ ಹಾಕ್ತಾರೆ. ಇವಾಗ ನೀನು ಓಲಾ ಊಬರಲ್ಲಿ ಹೋಗಿದ್ದೀಯ ಅಂತ ಪೆನಾಲ್ಟಿ ಹೋಗ್ತದೆ. ಅದು ಯಾರಿಗೂ ಹೋಗುತ್ತೆ? ಸರ್ಕಾರಕ್ಕೆ ತಾನೇ ಹೋಗೋದು. ಅದಕ್ಕೋಸ್ಕರ ನಮಗೆ ನಾವು ಹೇಳೋದೇನು ಅಂತಂದರೆ ಗೌರ್ಮೆಂಟ್ನವ್ರು ಸ್ವಲ್ಪ ಇದು ಮಾಡಿಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಂಡು ಅವೆಲ್ಲ ಬೇಡ ರೀ, ಆಫ್ ಮಾಡಿಬಿಡಿ. ಆಪ್ಗಳೇ ಬೇಡ ಅಂತಂದರೆ ಯಾರು ಡ್ಯೂಟಿ ಮಾಡ್ತಾರೆ? ಇವಾಗ ಹೊಸ ಜನಗಳಿಗೆ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತ ಇದ್ದರೆ ನೀವೇ ಒಂದು ಇದು ಮಾಡಿ. ಸರ್ಕಾರನೇ ಸ್ವತಃ ಒಂದು ಆ್ಯಪ್ ಮಾಡಿದ್ರು. ಸರ್ಕಾರನೇ ಮಾಡಿ ಅಂತಲೇ ನಾವು ಹೇಳೋದು. ನೀವು 10 ರೂಪಾಯಿ ನಿಗದಿಪಡಿಸ್ತಿರೋ, 15 ರೂಪಾಯಿ ನಿಗದಿಪಡಿಸ್ತಿರೋ ನೀವೇ ಮಾಡಿ ಸ್ವಾಮಿ. ಅವಾಗ ನಿಮಗೇನು ನಾವು ತಲೆ ಬಾಗಲ್ಲ ಅಂತೀವ? ನೇರವಾಗಿ ಸರ್ಕಾರಕ್ಕೆ ಹೋಗ್ತದೆ. ಬೇಕಾದರೆ ನಿಮಗೆ ಇಂಟರ್ನೆಟ್ದು ಅದು ಏನಾದರೂ ಇದೆ, ಆ ಸೌಲಭ್ಯ ಬೇಕಾದ್ರೆ ತಗೊಳ್ಳಿ. ಇವಾಗ ಬೇರೆ ದೇಶದಿಂದ ಬಂದು ಅವ್ರಿಗೆ ನಾವು ಇದು ಮಾಡೋದ್ರಿಂದ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕನೇ ಇದಾಗಲಿ. ನಮ್ಮ ಕರ್ನಾಟಕ ಇದಾಗೋದ್ರಿಂದ ಯಾರಿಗೂ ಏನು ಇದಾಗಲ್ವಲ್ಲ. ನಮ್ಮ ಜನಗಳಿಗೆ ಒಳ್ಳೆಯದಾಗಲಿ. ಅವ್ರು ಬೇರೆಯವ್ರು ಯಾರೋ ಬಂದುಬಿಟ್ಟು ಇಲ್ಲಿಂದ ದುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಗೊಂಡು ಹೋಗ್ಬಿಟ್ಟು ಅಮೇರಿಕಾ ಫಾರಿನ್ನು ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ಮಾಡ್ಕೊಳ್ಳೋ ಬದಲು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಮಾಡ್ಕೊಳ್ರಿ. ನಮ್ಮ ಜನಗಳಿಗೆ ಏನಾದರೂ ಒಂದು ಸೇವೆ ಆಗುತ್ತಲ್ಲ, ಬಡ ಜನಗಳಿಗೆ ಅಂತ ಹೇಳ್ತಾ ಇದ್ದೀನಿ ಸರ್. ಇವಾಗ ಆಟೋ ಚಾಲಕರು ಬಡವರೇ ಇರ್ತಾರೆ, ಮಧ್ಯಮ ವರ್ಗದವರೇ ಇರ್ತಾರೆ. ಅಂದರೆ ಸರ್ಕಾರ ಈ ಬಗ್ಗೆ ಏನು ಒಂದು ಕಿವಿ ಕೊಡ್ತಾ ಇಲ್ವಾ? ಈ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ವಾ ಅಂತ? ಸರ್, ಅದು ಸರ್ಕಾರ ಕೊಡಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಈ ಕಡೆ ಮಧ್ಯಮ ವರ್ಗದವರು ಅಲ್ಲ, ನಾವು ಪೂರ್ತಿ ಬಡವ ಮಧ್ಯಮದವರು ಅಲ್ಲ, ಮಧ್ಯದಲ್ಲಿ ತೇಲಾಡ್ತಾ ಇದ್ದೀವಿ ನಾವು.
ಆ ಕಡೆನೂ ಹೋಗೋಕ್ಕಿಲ್ಲ, ದಡ ಸೇರೋಂಗಿಲ್ಲ, ಈ ಕಡೆನೂ ನೀರಲ್ಲೂ ಮುಳುಗೋಕ್ಕಾಗಲ್ಲ. ಆ ಥರ ಮಿಲ್ಮಿಲ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ಗಳು ಒದ್ದಾಡೋ ಪರಿಸ್ಥಿತಿ ಇವತ್ತು ಬಂದಿರೋದು. ಹಂಗಾಗ್ಬಿಟ್ಟು ಏನಾದರೂ ಅವರೇ ನಿಶ್ಚಿತಾರ್ಥ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಒಂದೇನಾದರೂ ಒಳ್ಳೆ ಕೆಲಸಗಳು ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಗೌರ್ಮೆಂಟ್ಗೂ ಒಳ್ಳೆಯದಾಗುತ್ತೆ. ಇವಾಗ ಅನಾಚಾರ ಅದು ಇದು ನೋಡ್ತಾ ಇದೀವಲ್ಲ, ಈ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ, ಹೆಣ್ಮಕ್ಳು ಕೂತ್ಕೊಂಡು ಹೋಗ್ತಾರೆ, ಅವ್ರಿಗೇನು ಸೇಫ್ಟಿ ಐತೆ? ಏನೂ ಇಲ್ಲ. ನಮ್ಮ ಗಾಡಿ ಆಟೋಗಳಾಗ ಏನಾದರೂ ಆಯಿತು ಅಂದರೆ ಅಟ್ಲೀಸ್ಟ್ ಇದಾದರೂ ನೋಡ್ತಾರೆ, ಇನ್ಸೂರೆನ್ಸ್ ಆಗಲಿ ಯಾವುದೇ ಆಗಲಿ ನಮ್ಮದು ಎಲ್ಲ ಇರೋದ್ರಿಂದ ಎಲ್ಲ ಇದಾಗ್ತವೆ. ಅವ್ರಿಗೆ ಏನು ಸೇಫ್ಟಿ ಐತೆ ಅಂತ ಆ ಥರ ಇದೇ ಆಗಿಬಿಟ್ಟೈತೆ ಸರ್. ಇವಾಗೆಲ್ಲನೂ ಈ ಜನಗಳು ಇದಕ್ಕೋಸ್ಕರ ಬಂತೋ ಅದು ಏನಕ್ಕೋಸ್ಕರ ಬಂತೋ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಇವಾಗ ಬರೋ ಹುಡುಗರು ಹೆಂಗೆ ಹುಡುಗರು ಹಂಗೆ ಇದ್ದಾರೆ ಆಟೋ ಓಡ್ಸೋಕ್ಕೆ. ಅವ್ರಿಗೇನು ಅಂದರೆ ಏನೂ ಗೊತ್ತಿಲ್ಲ, ರೂಲ್ಸ್ ಏನು ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಯೂನಿಫಾರ್ಮ್ ಇಲ್ದಂಗೆ ಬಂದುಬಿಡೋದು. ಒಂದು ಬನೀನಲ್ಲಿ ಆಗಲಿ, ಒಂದು ಟೀ ಶರ್ಟಲ್ಲಾಗಲಿ, ಒಂದು ನಿಕ್ಕರ್ಗಳು ಹಾಕ್ಕೊಂಡು ಏನು ರೀ ಅದು ಅವತಾರಗಳಾವು. ನಾವು ನೋಡ್ತೀವಿ ಸಮಯ, ನಾವು ಇಷ್ಟು ವರ್ಷ ನೋಡಿದ್ದೀವಿ. ಯಾಕಂದರೆ ಒಂದು ವರ್ಷ 2 ವರ್ಷ ಅಲ್ಲ ನಾವು ನೋಡಿರೋದು. ನಾವು ರಾಮಕೃಷ್ಣ ಹೆಗಡೆ ಅವರ ಫೀಲ್ಡಿಂದ ನಾವು ಇದ್ದೀವಿ. ಆ ಫೀಲ್ಡಿಂದ ಗುಂಡೂರಾವ್ ಫೀಲ್ಡು ಎಲ್ಲರ ಫೀಲ್ಡಲ್ಲಿ ನಾವು ಇದ್ದೀವಿ, ಎಲ್ಲರನ್ನೂ ನೋಡಿದ್ದೀವಿ. ಆದರೆ ಇವರು ಸ್ವಲ್ಪ ಆಕ್ಷನ್ಗಳು ತಗೊಂಡು ಇವ್ರ ಬಗ್ಗೆ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀವಿ ಸ್ವಾಮಿ. ನಮ್ಮ ಚಾಲಕರನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.